Praise the Lord. Good afternoon, everybody. Today's word, Acts chapter 14, word 1 to 7. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಈ ದಿನದ ವಾಕ್ಯ ಭಾಗ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಇಕೋನ್ಯದಲ್ಲಿಯೂ ಪೌಲ ಮತ್ತು ಬಾರ್ನಬರು ವಾಡಿಕೆಯಂತೆ ಯಹೂದಿ ಸಭಾಮಂದಿರಕ್ಕೆ ಹೋಗಿ ಮಾತನಾಡುತ್ತಿದ್ದರಿಂದ ಬಹುಸಂಖ್ಯೆಯಲ್ಲಿ ಯಹೂದ್ಯರು ಗ್ರೀಕರು ವಿಶ್ವಾಸವನ್ನಿಟ್ಟರು. ಆದರೆ ಅವಿಧೇಯರಾದ ಯಹೂದ್ಯರು ಅನ್ಯಜನರ ಮನಸ್ಸನ್ನು ಪ್ರಚೋದಿಸಿ ಸಹೋದರರ ವಿಷಯದಲ್ಲಿ ವಿರೋಧ ಭಾವನೆ ಹುಟ್ಟಿಸಿದರು. ಆದ್ದರಿಂದ ಪೌಲ ಬಾರ್ನಬರು ಅಲ್ಲಿ ಬಹಳ ಸಮಯವಿದ್ದು ಕರ್ತನ ವಿಷಯದಲ್ಲಿ ಧೈರ್ಯದಿಂದ ಮಾತನಾಡಿದರು. ಕರ್ತನು ಅವರ ಕೈಗಳಿಂದ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟು ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟನು. ಆದರೆ ಪಟ್ಟಣದ ಜನರಲ್ಲಿ ಭಿನ್ನಾಭಿಪ್ರಾಯಗಳಾದವು. ಕೆಲವರು ಯಹೂದ್ಯರ ಪರವಾದರು, ಇನ್ನು ಕೆಲವರು ಅಪೊಸ್ತಲರ ಪರವಾದರು. ಅನ್ಯರು ಯಹೂದ್ಯರು ತಮ್ಮ ನಾಯಕರನ್ನು ಕೂಡಿಕೊಂಡು ಪೌಲ ಬಾರ್ನಬರನ್ನು ಅವಮಾನ ಮಾಡಿ ಅವರ ಮೇಲೆ ಕಲ್ಲೆಸೆಯಬೇಕೆಂದು ನುಗ್ಗಿದಾಗ ಆ ವಿಷಯ ಅಪೊಸ್ತಲರಿಗೆ ತಿಳಿಯಲು ಅವರು ಅಲ್ಲಿಂದ ಪಲಾಯನ ಮಾಡಿ ಲುಕವೋನಿಯದ ಪಟ್ಟಣಗಳಾದ ಲುಸ್ತ್ರ ಮತ್ತು ದರ್ಬೆ ಹಾಗೂ ಅವುಗಳ ಸುತ್ತಮುತ್ತಲ ಪ್ರದೇಶಗಳಿಗೆ ಓಡಿ ಹೋಗಿ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಿದರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರಿಯರೇ. ಈ ಕೋನ್ಯದಲ್ಲಿ ಪೌಲ ಬಾರ್ನಬರು ವಾಡಿಕೆಯಂತೆ ಯಹೂದಿ ಸಭಾಮಂದಿರಕ್ಕೆ ಹೋಗಿ ಮಾತನಾಡಿದ್ದರಿಂದ ಬಹುಸಂಖ್ಯೆಯಲ್ಲಿ ಯಹೂದ್ಯರು ಗ್ರೀಕರು ವಿಶ್ವಾಸವನ್ನಿಟ್ಟರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸುವಾರ್ತೆ ಮೊದಲು ಯಾರಿಗೆ ಕೊಡಲ್ಪಟ್ಟಿತ್ತು ಅಂದರೆ ಯಹೂದರಿಗೆ ಕೊಡಲ್ಪಟ್ಟಿದ್ದು, ಎರಡನೇದಾಗಿ ಗ್ರೀಕರಿ. ವಾಕ್ಯದಲ್ಲಿ ನಮಗೆ ಅನೇಕ ಸಾಕ್ಷಿಗಳಿವೆ. ಆನಂತರ ನಂಬುವವರು ಎಲ್ಲರಿಗೂ ರಕ್ಷಣೆ ಅಂತ. ಸೊ ಅವರು ಹಂಗೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯ ಏನಂದ್ರೆ ವಿಶ್ವಾಸಿಗಳಂತ ಯಹೂದ್ಯರಲ್ಲೇ ದೇವರ ವಾಕ್ಯಕ್ಕೆ ವಿರೋಧ ಭಾವ ಉಂಟಾಗುತ್ತೆ. ದೇವರ ವಾಕ್ಯಕ್ಕೆ ವಿರೋಧ ಭಾವ ಉಂಟಾಗಿ ಸುವಾರ್ತೆ ಸಾರೋದಕ್ಕೆ ತಡೆ ಮಾಡ್ತಾ ಇದ್ದಾರೆ. ಸೊ ದೇವರಿಗೆ ಸ್ತೋತ್ರ. ಅನ್ಯರಲ್ಲ, ವಿಶ್ವಾಸಿಗಳಲ್ಲೇ, ದೇವರು ನಂಬಿರ್ತಕ್ಕಂಥವ್ರಲ್ಲೇ ವಿರೋಧ ಭಾವ. ಕಾರಣ ಪವಿತ್ರಾತ್ಮನು ಇಲ್ಲದೆ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಪವಿತ್ರಾತ್ಮನ ಹೊಂದ್ಕೊಳ್ರಿ. ದೇವರಿಗೆ ಸ್ತೋತ್ರ. ಈಗ ನಾವು ನಂಬಿರೋದ್ರು ಏನಕ್ಕೋಸ್ಕರ? ಪವಿತ್ರಾತ್ಮನ ನಮ್ಮನ್ನು ಮುಟ್ಟಿದೋಗೋಸ್ಕರ ರಕ್ಷಣೆ ಹೊಂದಿರತಕ್ಕಂಥದ್ದು. ಸೊ ಹಾಗೆ ಯಥಾ ಪ್ರಕಾರವಾಗಿ ನಾವು ವಿಶ್ವಾಸಿಗಳಾಗಿದ್ದೀವಿ, ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂದರೆ ಅವರು ಆತ್ಮಿಕತೆಯಲ್ಲಿ ಬಲವಾಗಿ ನಿಲ್ಲೋದೇ ಇಲ್ಲ. ಅವರು ಯಾವ ಕಾರ್ಯವನ್ನು ಮಾಡಿದ್ರು ಸರಿ ಆ ಕಾರ್ಯದಲ್ಲಿ ಅವರು ನಿಲ್ಲೋದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅದು ಸಫಲ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಯಾವ ಆಶೀರ್ವಾದವೂ ಇರಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲೇ ಆತ್ಮಿಕತೆ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಾರ್ಥಿಗೆ ವಿರುದ್ಧವಾದ ಕಾರ್ಯ ಮಾಡ್ತಾರೆ, ಸೇವೆಗೆ ವಿರುದ್ಧವಾದ ಕಾರ್ಯ ಮಾಡ್ತಾರೆ, ವಿಶ್ವಾಸಿಗಳಿಗೆ ವಿರುದ್ಧವಾದ ಕಾರ್ಯ ಮಾಡ್ತಾರೆ, ಸೇವಕರಿಗೆ ವಿರುದ್ಧವಾದ ಕಾರ್ಯ ಮಾಡ್ತಾರೆ, ದೇವರ ಸೇವೆಗೆ ವಿರುದ್ಧವಾಗಿ ನಿಂತ್ಕೋತಾರೆ. ಈ ಕಾರ್ಯ ಮಾಡ್ತಕ್ಕಂಥ ಅವರು ವಿಶ್ವಾಸಿಗಳಲ್ಲ, ನಿಜವಾಗಲೂ ವಿಶ್ವಾಸಿಗಳಲ್ಲ. ಹೇಗೆ ಯಹೂದ್ಯರು ಸುವಾರ್ತೆಯನ್ನು ತಿರಸ್ಕರಿಸಿದ್ರು, ಅವರ ಪರವಾಗಿ ಅವರಂತೆ ಇವರು ಆಗಿರ್ತಾರೆ ಹೊರತು ಪವಿತ್ರಾತ್ಮನ ಮುಟ್ಟದೆ ಹೊರತು ಅವ್ರ ವಿಶ್ವಾಸಿಗಳಂತ ಆತ್ಮಿಕವಾಗಿ ಸತ್ಯದಲ್ಲಿ ನಿಲ್ಲೋಕ್ಕೆ ಆಗಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯ ಅದನ್ನು ನಮ್ಗೆ ಹೇಳ್ತಕ್ಕಂಥದ್ದು, ಯಾವನಾದರೂ ಒಬ್ಬನನ್ನು ಪವಿತ್ರಾತ್ಮನ ಮುಟ್ಟದೆ ಹೊರತು ಯಾರೂ ಸಹ ಯೇಸುವನ ಕರ್ತನಂತ ಸ್ವೀಕರಿಸೋದಿಲ್ಲ. ಪವಿತ್ರಾತ್ಮನ ಮುಟ್ಟಿದ್ರೆ ಮಾತ್ರವೇ ಆತನು ಯೇಸುವನ ಕರ್ತನಂತ ಸ್ವೀಕರಿಸ್ತಕ್ಕಂಥದ್ದು, ರಕ್ಷಕನಂತ ಸ್ವೀಕರಿಸ್ತಕ್ಕಂಥ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಕೆಲವರು ನೆಪ ಮಾತ್ರಕ್ಕೆ ವಿಶ್ವಾಸಿಗಳಾಗಿ ಇರ್ತಾರೆ. ನಾವು ಕ್ರೈಸ್ತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಹೆಮ್ಮೆಗೆ ಅವರಲ್ಲಿ ಪವಿತ್ರಾತ್ಮರು ಮುಟ್ಟಿರಲ್ಲ. ಅವರು ಬಹಳವಾಗಿ ದೇವರ ರಾಜ್ಯಕ್ಕೆ ವಿರುದ್ಧವಾಗಿರ್ತಾರೆ, ಬಹಳವಾಗಿ ಸುವಾರ್ತೆಗೆ ವೈರಿಗಳಾಗಿರ್ತಾರೆ, ಬಹಳವಾಗಿ ಸೇವೆಗೆ ವೈರಿಗಳಾಗಿರ್ತಾರೆ. ಸೊ ಅಂಥ ಕಾರ್ಯ ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ಇದು ನಡೀತಿರ್ಬೇಕಾದ್ರೆ ಏನಾಗ್ತಿದೆ ಅಂತಂದರೆ ಅವ್ರನ್ನ ಬಲಪಡಿಸಬೇಕಾಗಿರ್ತಕ್ಕಂಥ ಕಾರ್ಯಕ್ಕೋಸ್ಕರವಾಗಿ ಪೌಲ ಬಾರ್ನಬರು ಇನ್ನೂ ಅಧಿಕವಾದ ಸಾಮರ್ಥ್ಯದಿಂದ, ಜ್ಞಾನದಿಂದ, ಪವಿತ್ರಾತ್ಮನ ಪ್ರೇರಣೆಯಿಂದ ಅವರಿಗೆ ಬೋಧಿಸಿದ್ರು ಸಹ ಅವರಲ್ಲಿ ಪವಿತ್ರಾತ್ಮನ ಹೊಂದ್ಕೊಳ್ಳೋದಕ್ಕೆ ಆಗಲಿ ಪವಿತ್ರಾತ್ಮನ ಅವ್ರನ್ನ ಮುಟ್ಟಲಿಲ್ಲ. ಹಾಗಾಗಿ ಸುವಾರ್ತೆ ನಮ್ಮದವರು ರಕ್ಷಣೆ ಹೊಂದರು. ಅವ್ರು ರಕ್ಷಣೆ ಹೊಂದಿದರ ನಿಮಿತ್ತವಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಅಪೊಸ್ತಲರ ಪರವಾದರು, ಕೆಲವರು ಯಹೂದಿಗಳ ಪರವಾದರು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ರಕ್ಷಣೆ ಹೊಂದಿದವರು ಅಷ್ಟೇ. ಕೆಲವರು ಅಪೊಸ್ತಲರು ಕೇಳ್ತಕ್ಕಂಥ ಬೋಧನೆ ಕೇಳಿ ಬಹಳ ಇಷ್ಟಪಡ್ತಾರೆ. ನೀ ಮುಂದಿನ ವಾರ ಬಂದು ಹೇಳಿ, ಇನ್ನೂ ಹೇಳಿ, ನಾಳೆನೂ ಹೇಳಿ ಅಂತ ಕೇಳೋರಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡ್ತಾರೆ. ಸೊ ಆ ಗುಂಪಿನಲ್ಲಿ ಇಲ್ಲಿ ಯಾರು ಸುವಾರ್ತೆಯನ್ನು ತಿರಸ್ಕರಿಸಿದ್ರು, ಯಾರು ದೇವರ ಸೇವೆಯನ್ನು ತಿರಸ್ಕರಿಸಿದ್ರು, ಇವರು ಯಾರಾಗಿದ್ದಾರೆ ಅಂತಂದರೆ
ಪವಿತ್ರಾತ್ಮನು ಮುಟ್ಟದೇ ಇರ್ತಕ್ಕಂಥವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಪವಿತ್ರಾತ್ಮನ ಮುಟ್ಟಿರ್ತಕ್ಕಂಥವರೇ ಯೇಸುವಿನ ಕರ್ತನಂತ ಸ್ವೀಕರಿಸ್ತಕ್ಕಂಥದ್ದು. ಪವಿತ್ರಾತ್ಮನ ಮುಟ್ಟದೆ ಅವರು ವಿಶ್ವಾಸಿಗಳಾಗಿದ್ವಿ, ಕ್ರೈಸ್ತರಾಗಿದ್ವಿ ಅಂದರೆ ಇವರು ಯಾವಾಗಲೂ ಸಹ ಸುವಾರ್ತೆಗೆ ಶತ್ರುಗಳಾಗಿರ್ತಾರೆ, ಸೇವೆಗೆ ಶತ್ರುಗಳಾಗಿರ್ತಾರೆ, ದೇವರ ಶಿಷ್ಯರನ್ನು ವಿರೋಧಿಸುವವರಾಗಿರ್ತಾರೆ, ಹಿಂಸೆ ಪಡಿಸುವವರಾಗಿರ್ತಾರೆ, ಅವಮಾನ ಪಡಿಸುವವರಾಗಿರ್ತಾರೆ, ನಿಂದೆ ಪಡಿಸುವವರಾಗಿರ್ತಾರೆ, ಹೆಸರಿಗೆ ಕ್ರೈಸ್ತರಾಗಿರ್ತಾರೆ. ಪವಿತ್ರಾತ್ಮವ್ರನ್ನ ಯಾವತ್ತೂ ಮುಟ್ಟಿರಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯ ಅದನ್ನು ಖಚಿತವಾಗಿ ಹೇಳುತ್ತೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ಸುವಾರ್ತೆಗೆ ವಿರೋಧ ಭಾವ ಉಂಟಾದಾಗ ಅನೇಕರು ನಂಬುದವ್ರು ಮಾಡ್ತಾರೆ ಅಂದರೆ ಅಪೊಸ್ತಲರ ಕಡೆಗೆ ಬರ್ತಾ ಇದ್ದಾರೆ, ಪೌಲ ಬಾರಂಬರ ಕಡೆಗೆ ಬರ್ತಾ ಇದ್ದಾರೆ. ಹೀಗೆ ವಿಶ್ವಾಸ ಹಿಡಿದೇ ಇರ್ತಕ್ಕಂಥವರು ಯಹೂದಿಗಳ ಪರವಾಗಿ ನಿಂತ್ಕೊತಾರೆ. ಸೊ ಈಗ ಅಲ್ಲಿ ಮಾತುಕತೆ ತಾರತಮ್ಯ ಉಂಟಾದಾಗ ಏನು ಮಾಡ್ತಾರೆ, ಅವರು ಇಲ್ಲಿ ಸಾರರ ಸುವಾರ್ತೆ ಸಾಕು, ಪವಿತ್ರಾತ್ಮನ ಇವರ ರಕ್ಷಣೆ ನಡೆಸಿದ ಸಾಕು. ಯಾಕೆಂದರೆ ಅವ್ರಿಗೂ ಕೇಳ್ತಾನೆ ಇದ್ದಾರೆ, ಇವರು ಇನ್ನೂ ಅಧಿಕ ಸಾಮರ್ಥ್ಯದಿಂದ ಹೇಳ್ತಾನೆ ಇದ್ದಾರೆ ದೇವ್ರ ವಾಕ್ಯವನ್ನು, ಅವ್ರು ನಂಬ್ತಾ ಇಲ್ಲ. ಸೊ ಹಾಗಾಗಿ ಇವ್ರ ರಕ್ಷಣೆ ಭಾಗ್ಯ ಅವ್ರಿಗಿಲ್ಲ. ನಾವು ಈ ಸ್ಥಳವನ್ನು ಬಿಟ್ಟು ಹೋಗೋದು ಸರಿ ಅಂತ ಅವ್ರೇನು ಮಾಡ್ತಾರೆ, ಬಿಟ್ಟು ಹೋಗಿ ಬೇರೆ ಕಡೆ ಸುವಾರ್ತೆ ಸಾರ್ತಾರೆ, ಅಲ್ಲಿ ಜನರ ರಕ್ಷಣೆ ನಡೆಸ್ತಾರೆ. ಅಲ್ಲಿ ದೇವರು ಅಧಿಕವಾದ ಕಾರ್ಯವನ್ನು ಮಾಡಿ ಅವ್ರನ್ನ ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ಕೃಪಾ ವಾಕ್ಯಕ್ಕೆ ವಾಕ್ಯದ ಸತ್ಯತೆಗೆ ಆತನು ಫಲವನ್ನು ಕೊಡುವ ಆತನಾಗಿರ್ತಾನೆ. ಎಲ್ಲೂ ಸಹ ದೇವರು ಅದನ್ನು ಅಸತ್ಯ ಮಾಡಲ್ಲ, ಅದು ಅಸಿಂಧು ಆಗಲ್ಲ. ಯಾರಿಗೆ ಅಂತಂದರೆ ಯಾರು ಸುವಾರ್ತೆಯನ್ನು ನಂಬಿ ರಕ್ಷಣೆ ಹೊಂದಬೇಕು ಅವ್ರ ಮಧ್ಯದಲ್ಲಿ. ರಕ್ಷಣೆ ಹೊಂದಿದವ್ರಿಗೋಸ್ಕರ ಪವಿತ್ರಾತ್ಮನೇ ಅವ್ರನ್ನ ಬಿಟ್ಟು ಹಾಕಿರ್ತಾರೆ. ದೇವರಿಗೆ ಸ್ತೋತ್ರ. ನಾವು ನೋಡ್ತಿದ್ದೀವಿ ಅಪೊಸ್ತಲರ ಕೃತ್ಯದಲ್ಲಿ ಕೆಲವು ಕಡೆ ಪವಿತ್ರಾತ್ಮರು ಹೇಳ್ತಾರೆ, ಇಲ್ಲಿ ಸಾರಬೇಡ್ರಿ, ಇಲ್ಲಿ ಸಾರಬೇಡಿ, ಅಲ್ಲೋಗ್ತಾರೆ, ಇಲ್ಲಿ ಸಾರಬೇಡಿ, ಅಲ್ಲೋಗ್ತಾರೆ, ಹೇಳಿಲ್ವಾ? ಹೇಳಿದ್ದಾರೆ. ಸೊ ಹಾಗಾಗಿ ಸುವಾರ್ತೆ ಎಲ್ಲರಿಗೂ ಉಂಟು. ಸುವಾರ್ತೆಯನ್ನು ಎಲ್ಲರಿಗೂ ಸಾರಬೇಕು ಅನ್ನೋ ಆಜ್ಞೆ ಇದೆ. ಪ್ರತಿಯೊಬ್ಬರು ಸಹ ಸುವಾರ್ತೆ ಕೇಳಬೇಕು ಅವನ ಜೀವಿತ ಕಾಲದಲ್ಲಿ. ಪ್ರತಿ ಮನುಷ್ಯನು ಸಹ ಜೀವಿತ ಕಾಲದಲ್ಲಿ ಯೇಸುವಿನ ಹೆಸರನ್ನ ಕೇಳಲೇಬೇಕು ಅನ್ನೋದು ಆಜ್ಞೆ. ಕೇಳಿರ್ತಾರೆ, ಯಾಕೆ ಕೇಳಿರಲ್ಲ? ಕೇಳಿರ್ತಾರೆ. ಬಟ್ ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಆಜ್ಞೆ ಇಲ್ಲ. ದೇವರು ಯೇಸು ಕ್ರಿಸ್ತರ ಬರೋಣದಲ್ಲಿ ಸಹ ಇನ್ನೂ ಅನೇಕ ಜನ ರಕ್ಷಣೆ ಹೊಂದಿರಲ್ಲ. ಕಾರಣ ಅವರು ದೇವರಿಗೆ ತಮ್ಮ ಮನಸ್ಸನ್ನು ಒಪ್ಪಿಸ್ಕೊಡ್ಲಿಲ್ಲ, ಸುವಾರ್ತೆಯನ್ನು ಸ್ವೀಕರಿಸೋದಕ್ಕೆ ಅವ್ರ ಮನಸ್ಸು ಒಪ್ಪಿಸ್ಕೊಡ್ಲಿಲ್ಲ. ಹಾಗಾಗಿ ಅವ್ರಿಗೆ ರಕ್ಷಣೆ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ಸಹ ಅಪೊಸ್ತಲರು ಮತ್ತು ಯಹೂದ್ಯರ ನಡುವೆ ಉಂಟಾದಂಥ ವಾಗ್ವಾದ ನಿಮಿತ್ತವಾಗಿ ರಕ್ಷಿಸಲ್ಪಟ್ಟಂಥ ಜನರು ಓಕೆ, ರಕ್ಷಣೆ ಹೊಂದಿದರಿಗೋಸ್ಕರವಾಗಿ ಯಾರೂ ಸಹ ತಲೆ ಕೆಡಿಸ್ಕೊಳ್ಳಿಲ್ಲ. ಪವಿತ್ರಾತ್ಮನೇ ಅವ್ರನ್ನ ಬೇರೆ ಕಡೆ ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಅದು ಯಥಾರ್ಥವಾಗಿ ನಡೆಯುವಂಥದ್ದಾಗಿರುತ್ತೆ. ಸೊ ಕಾರಣ ಒಂದು ವಾಕ್ಯ ಭಾಗ ನೋಡೋಣ. ಹಬಕ್ಕೂಕ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ತಿರಸ್ಕಾರ ಮಾಡುವವರೇ ಗಮನಿಸಿರಿ, ಆಶ್ಚರ್ಯಪಟ್ಟು ನಾಶವಾಗಿ ಹೋಗಿರಿ. ನಿಮ್ಮ ಜೀವಮಾನ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡಲಿದ್ದೇನೆ, ಆ ಕಾರ್ಯವನ್ನು ಯಾರಾದರೂ ವಿವರಿಸಿ ಹೇಳಿದರೂ ನೀವದನ್ನು ಎಂದಿಗೂ ನಂಬುವುದೇ ಇಲ್ಲ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ದೇವರು ಮಾತನಾಡ್ತಾ ಇದ್ದಾರೆ, ನೀವು ತಿರಸ್ಕಾರ ಮಾಡೋರೇ, ನಂಬಲಲ್ಲದವರೇ, ನಾನು ನಿಮ್ಮ ಜೀವಿತದಲ್ಲಿ ಎಂಥ ಕಾರ್ಯ ಮಾಡಿದ್ರು ಸಹ, ಎಷ್ಟೇ ವಿವರವಾಗಿ ಹೇಳಿದ್ರು ಸಹ ನೀವು ಅದನ್ನು ನಂಬಲ್ಲ. ಕಾರಣ ರಕ್ಷಣೆ ಹೊಂದಿದವ್ರು ಏನು ಮಾಡ್ತಾರೆ ಹೇಳಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿರಲ್ಲ, ಅವರು ನಾಶನಕ್ಕೆ ಪಾಲುಗಾರರಾಗಿರ್ತಾರೆ. ಸೊ ಅದುವೇ ದೇವರು ತಿಳಿಸ್ತಕ್ಕಂಥದ್ದು. ಎಷ್ಟೇ ಹೇಳಿದ್ರು, ಜ್ಞಾನದಿಂದ ತಿಳುವಳಿಕೆ ಹೇಳಿದ್ರು ಸಹ ನೀವು ಕೇಳಲ್ಲ. ಕಾರಣ ನಿಮಗೆ ರಕ್ಷಣೆ ಇರಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸುವಾರ್ತೆಯನ್ನು ಎಷ್ಟು ಹೇಳಿದ್ರು ಸಹ ಪವಿತ್ರಾತ್ಮನ ಮುಟ್ಟದೆ ಹೊರತು ಯೇಸು ಕ್ರಿಸ್ತರ ಒಬ್ಬನ ಕರ್ತನಂತ ಸ್ವೀಕರಿಸಲ್ಲ, ನಿತ್ಯ ಜೀವ ಅವ್ರಿಗಿರಲ್ಲ. ಪವಿತ್ರಾತ್ಮನ ಮುಟ್ಟಿದರೆ ಮಾತ್ರವೇ ಆ ಮನುಷ್ಯನ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿ ನಿತ್ಯ ಜೀವನ ಹೊಂದ್ಕೋತಾರೆ. ದೇವರಿಗೆ ಸ್ತೋತ್ರ. ಕರ್ತನು ಮಾತ್ರ ತನ್ನ ಕಾರ್ಯವನ್ನು ನಿಲ್ಲಿಸದೆ ಆತನು ಯಥಾ ಪ್ರಕಾರವಾಗಿ ನಿರಂತರವಾಗಿ ಮಾಡುವಾತನಾಗಿದ್ದಾನೆ. ಎಲ್ಲೂ ಸಹ ದೇವರು ತನ್ನ ಕಾರ್ಯವನ್ನು ನಿಲ್ಲಿಸಲ್ಲ. ನಿರಂತರವಾಗಿ ಮಾಡುವವರಾಗಿದ್ದಾರೆ, ಮಾಡಿದ್ದಾರೆ, ಈಗಲೂ ಮಾಡ್ತಾರೆ, ಮುಂದೆ ಏನು ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಮ್ಮ ವಿಧೇಯರಾಗೋಣ. ಪವಿತ್ರಾತ್ಮ ನಮ್ಮನ್ನು ಮುಟ್ಟಿರೋದೇ ಬಹಳ ಭಾಗ್ಯಕರವಾದಂಥ ಕಾರ್ಯ ಅಂತ ನಂಬಿ ವಿಧೇಯರಾಗ್ರಿ, ವಾಕ್ಯದ ಪ್ರಕಾರವಾಗಿ ಜೀವಿಸ್ರಿ. ದೇವರು ತನ್ನ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪಾ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾರೆ. ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಅಪೊಸ್ತಲರ ವಾಕ್ಯವನ್ನು ಕೇಳಿ ಅನೇಕರು ವಿಶ್ವಾಸವಿಟ್ಟರು ಸಹ ಅನೇಕರು ಅದನ್ನು ತಿರಸ್ಕಾರ ಮಾಡಿದ್ರು. ನೀವು ಪ್ರಕಟ ಪಡಿಸಿದ್ದೀರಾ, ನೀವೊಬ್ಬರನ್ನ ಮುಟ್ಟದೆ ಹೊರತು ಯಾರೂ ಸಹ ನಿಮ್ಮನ್ನು ರಕ್ಷಕನಾಗಿ ಸ್ವೀಕರಿಸಲ್ಲ ಅಂತ ಹೇಳಿದ್ದೀರಾ. ಹಾಗೆ ಕರ್ತನೆ ಸಪ್ಪ, ಎಷ್ಟೇ ಅಧಿಕ ಸಾಮರ್ಥ್ಯದಿಂದ ಹೇಳಿದ್ರು ಸಹ ನೀವು ಅವ್ರನ್ನ ಮುಟ್ಟದೇ ಇರೋದು ಅವ್ರ ದೌರ್ಭಾಗ್ಯವೇ ಆಗಿದೆ.
ಓಕೆ. ಕರ್ತನೆ ಏಸಪ್ಪ, ನೀನು ಅವ್ರನ್ನ ಮುಟ್ಟಿ ಅವ್ರನ್ನ ರಕ್ಷಣೆ ನಡೆಸಿರ್ತಕ್ಕಂತಹ ಆ ಭಾಗ್ಯಕರವಂಥ ಜೀವಿತಕ್ಕಾಗಿ ನಿನ್ನ ಜನರು ನಂಬಿಕಸ್ಥರಾಗಿ ವಿಧೇಯರಾಗಲಿ. ಆಮೇಲೆ ನೀನು ನಿನ್ನ ಕಾರ್ಯವನ್ನು ಆದಿಯಿಂದಲೂ ಮಾಡಿದ್ದೀರಾ, ಈಗಲೂ ಮಾಡ್ತೀರಾ, ಮುಂದೆಯೂ ಮಾಡ್ತೀರಾ. ಆಮೇಲೆ ಅಧಿಕವಾದ ಸಾಮರ್ಥ್ಯದಿಂದ ಇನ್ನೂ ಮಾಡಿ ನಿನ್ನ 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 ವಾಕ್ಯದ ಸತ್ಯತೆಯನ್ನು, ಮಹಿಮೆಯನ್ನು ಪ್ರಕಟಪಡಿಸಿ ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.